ತ್ರಿವಿಕ್ರಮ್ಗೆ ಈ ಪಾತ್ರ ಗೌಡನ ಪಾತ್ರ ಏನು ಹೊಸದೇನಲ್ಲ ಅಲ್ಲ, ಬಿಕಾಸ್ ನೀವು ಇರೋದೇ ಹಾಗೆ ಹೊರಟಾಗಿ ಗತ್ತು ಗೈರತ್ತು ತೋರಿಸ್ಕೊಂಡು ಎಲ್ಲರೂ ನಿಮ್ಮನ್ನು ನೋಡ್ತಿದ್ದಾಗ ಅದೇ ಹೇಳ್ತಾ ಇದ್ದಿದ್ದು. ಈವನ್ ಭವ್ಯ ಅವರು ಅದೇ ಹೇಳ್ತಾ ಇದ್ರು, ತ್ರಿವಿಕ್ರಮ್ ನೋಡೋದಕ್ಕೆ ಹೊರಟು ಥರ ಕಾಣಿಸ್ತಾರೆ ಬಿಹೇವಿಯರ್ಸು ಎಲ್ಲ, ಆದರೆ ಆ ಥರ ಇಲ್ಲ ಅವರು ಅಂತ ಅಂದರೆ ವರ್ಡ್ ಅಂತಲ್ಲ ಮೇಡಮ್, ಅಪ್ಪ ಅಮ್ಮನ ನೇಚರ್, ಅಪ್ಪ ಅಮ್ಮನ ನೇಚರ್. ಅಪ್ಪನೂ ಹಿಂಗೆ ಇರ್ತಿದ್ದು ಆ್ಯಂಡ್ ಅಮ್ಮನೂ ಹಿಂಗೆ ಇರೋದು ಕೂಡ. ಆ್ಯಂಡ್ ಮನೇಲಿ ಯಾರೂ ಸಾಫ್ಟ್ ಇಲ್ಲ. ಸೊ ನೋಡೋದಕ್ಕೆ ಹಂಗೆ ಕಾಣಿಸ್ತೀನೋ ಇಲ್ಲ ಬಿಹೇವಿಯರ್, ಬಿಕಾಸ್ ಬಂದಿದ್ದೆಲ್ಲ ಸ್ಪೋರ್ಟ್ಸ್ ಕೆರಿಯರು. ಸೊ ಜಿಮ್ ಆಗಿರ್ಬೋದು, ನಂಗೆ ಕ್ರಿಕೆಟ್ ಕೆರಿಯರ್ ಆಗಿರ್ಬೋದು, ಅದು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಬರೋದೇ ಆವಾಗ, ಈ ರಫ್ ಆಗಿದ್ದಾಗಲೇ. ಸೊ ಅದು ಆ ಲುಕ್ಸ್ಗಳು ಹಂಗೆ ಬಂದಿದ್ದಷ್ಟೇ. ಇಲ್ಲ ಬೇಸಿಕಲಿ ನಾನು ಗೌಡ ಅಲ್ಲ. ಮುದ್ದು ಸೊಸೆ. ಸೊ ಇಲ್ಲಿ ನೀವೇ ಪ್ರೀತಿ ಮಾಡುವಂಥದ್ದು ಹುಡುಗಿನ. ಅಫ್ಕೋರ್ಸ್ ಎಲ್ಲ ಕಡೆನೂ ಹುಡುಗರೇ ಪ್ರೀತಿ ಮಾಡೋದು ಬಿಡಿ, ಸೊ ನೀವೇ ಪ್ರೀತಿ ಮಾಡ್ತೀರಾ, ಮತ್ತು ನೀವೇನು ಮದುವೆ ಆಗೋಕೆ ಹೋಗ್ತೀರಾ, ಹುಡುಗಿಗೆ ಮದುವೆ ಇಷ್ಟ ಇರಲ್ಲ. ಸೊ ಇದೆಲ್ಲ ನಿಮ್ಗೆ ಒಪ್ಕೆನಾ ಅಂದರೆ ನಾನು ಸೇಮ್ ಪಾತ್ರವಾಗಿ, ಅಂದರೆ ಈ ಪಾತ್ರವಾಗಿ ನಾನೇನಕ್ಕೆ ಅದನ್ನು ಒಪ್ಕೊಂಡೆ ಅಂತಂದರೆ, ಅವನು ಅವಿದ್ಯಾವಂತ. ಸೊ ಅವಿದ್ಯಾವಂತಿಗೆ ಮೂಢನಂಬಿಕೆಗಳು ಆ್ಯಂಡ್ ಏನಂತಾರೆ, ಯಾರೋ ಒಂದಷ್ಟು ಜನ ಹೇಳೋದನ್ನು ಡೌಟೇ ಪಡೋದಲ್ಲ ನಂಬುವಂಥ ವಿಚಾರಗಳು ನಾವು ಇವತ್ತೂ ನೋಡ್ತಾ ಇದ್ದೀವಿ. ನಾನೇ ನನ್ನ ಸುತ್ತನೇ ಎಷ್ಟೊಂದು ಜನ ನೋಡಿದ್ದೀನಿ. ಈ ಅವಿದ್ಯಾವಂತರು ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಈ ಎಜುಕೇಷನ್ ಥಾಟಸ್ ಲೈಕ್ ಕ್ವಶನ್ ಮಾಡೋದನ್ನು, ಓದು, ಕ್ವಶನ್ ಮಾಡು, ನಿನಗೆ ಅನಿಸಿದ್ದನ್ನು ಹೇಳು, ಕೇಳು ಅಂತ. ಇಲ್ಲೇನಾಗತ್ತೆ ಗೊತ್ತಾ, ಈ ವಿದ್ಯಾವಂತಿಕೆ ಇಲ್ದಿದ್ದೇನಾಗುತ್ತೆ ಅಂತಂದರೆ, ನಾನು ಕೇಳಬೇಕಾದ್ರೆ ಹೆದರಿಕೆ ಆಗುತ್ತೆ. ಈಗ ಅಪ್ಪನ ನಾನು ಕ್ವಶನ್ ಮಾಡಬೇಕು ಅಂದರೆ ಭಯ ಆಗುತ್ತೆ, ಅಮ್ಮನ ನಾನು ಕ್ವಶನ್ ಮಾಡಬೇಕಂದ್ರೆ ಭಯ ಆಗುತ್ತೆ. ಅದೇ ನೀನು 10th ಸ್ಟ್ಯಾಂಡರ್ಡ್ ಓದ್ಬಿಟ್ರೆ ಅಮ್ಮನ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತೀವಿ, ಅದನ್ನ ಏನಕ್ಕೆ ಮಾಡಬೇಕು, ಇದನ್ನ ಏನಕ್ಕೆ ಮಾಡಬೇಕು. ಇಲ್ಲಿ ಪ್ರಶ್ನೆನೇ ಇಲ್ಲ. ಅವ್ನಿಗೇನಾಗುತ್ತೆ, ಒಂದು ಸ್ಕೂಲ್ ಹುಡುಗಿನ ಲವ್ ಮಾಡ್ತಿದ್ದೀನಿ ಅನ್ನೋ ಒಂದು ಪ್ರಜ್ಞೆನೂ ಇಲ್ದಷ್ಟು ಮುಗ್ದ ಅವನು. ನೋಡ್ದ, ಇಷ್ಟ ಆಯಿತು, ಅವ್ರ ಅಪ್ಪನಿಗೆ ತೊಗೊಂಡೋಗಿ ಹೇಳ್ದ, ನೀನು ಎಷ್ಟೊಂದು ಹುಡುಗಿನ ಹುಡುಕ್ತಾ ಇದೆಯಾ, ನಾನೊಂದು ಹುಡುಗಿನ ನೋಡಿ ಇಷ್ಟಪಟ್ಟಿದ್ದೀನಿ ಅಂತ. ಅವನಿಗೆ ಆ ಹುಡುಗಿ ಮೈನರೋ ಮೇಜರೋ ಅಂತ ಗುರ್ತಿಡಿದಲೇ ಇರೋಷ್ಟು ಮುಗ್ಧ. ನಾನು ದಡ್ಡ ಅಂತ ಹೇಳಲ್ಲ, ಮುಗ್ಧ ಅವನು. ಸೊ ಅದು ಅವನಿಗೆ ರಿಯಲೈಸ್ ಆಗೋದು ತುಂಬ ಲೇಟು. ಸೊ ಈ ಥರದ್ದೊಂದು 18, 10, 21 ಅಂತ ಒಂದು ಏಜ್ ಡಿಫ್ರೆನ್ಸ್ ಇದ್ದವಾಗ ಮದುವೆ ಆಗಬೇಕು, ಈ ಥರದ್ದೆಲ್ಲ ಒಂದಷ್ಟಿದೆ. ಸೊ ಇಟ್ ಡಿಪೆಂಡ್ಸ್ ಆನ್ ಅ ಸ್ಟೋರಿ. ಬಟ್ ವಿಕ್ರಮಿಗೆ ಬಂದರೆ 18ಕ್ಕಲ್ಲ 21ಕ್ಕೆ ಮದುವೆ ಮಾಡಬೇಕು ಹೆಣ್ಮಕ್ಳಿಗೆ. ಸೊ ಆ ಏಜ್ ಡಿಫ್ರೆನ್ಸಲ್ಲಿ ಮದುವೆ ಮಾಡಬೇಕು. ಬಿಕಾಸ್ 18ಕ್ಕೇನೆ ಅವ್ರು ಇನ್ನೂ ಏನು ಗೊತ್ತೇ ಇರಲ್ಲ ಆವಾಗ. ಆ ಜವಾಬ್ದಾರಿಗಳನ್ನ ಹೊತ್ಕೊಳ್ಳೋಕ್ಕಾಗಲ್ಲ, ಆ ಪ್ರೆಷರ್ಗಳು ಗೊತ್ತಿರಲ್ಲ. 21ಕ್ಕೆ ಮಾಡಬೇಕು, ಹುಡುಗರಿಗೆ 25ಕ್ಕೆ ಮಾಡಬೇಕು. ಅಷ್ಟು ಚಿಕ್ಕ ವಯಸ್ಸಿಗೆ ಮಾಡೋದು ಬೇಡ ಅಂತಾನೆ. 25, 35ಕ್ಕೆ ಮಾಡಿದ್ರು ನನಗೆ ಏನು ಬೇಜಾರಿಲ್ಲ ಈಗ. ಸೊ ಅಷ್ಟು ಜವಾಬ್ದಾರಿಗಳಿದೆ, ಅಷ್ಟು ನನ್ನನ್ನು ನಾನೇ ನೋಡ್ಕೊಳಕ್ಕಾಗಿ, ಸ್ಟಿಲ್ ಡೇಟ್ ನನ್ನನ್ನು ನಾನೇ ನೋಡ್ಕೊಳಕ್ಕಾಗಿ. ಇನ್ನೊಬ್ರನ್ನ ಹೆಂಗೆ ನೋಡ್ಕೋತೀನಿ ಅನ್ನೋ ಕ್ವಶನ್ ಮಾರ್ಕ್ ಇದೆ. ಇದೇ ನಾನು ಕ್ವಶನ್ ಮಾಡಲ್ಲ ಅನ್ನೋದಾದರೆ 20ಕ್ಕೂ ಮಾಡ್ತಾರೆ, 15ಕ್ಕೂ ಮಾಡ್ತಾರೆ. ಸೊ ನನಗೆ ತ್ರಿವಿಕ್ರಮಾಗಿ ನನಗೇನಂತ ಇಷ್ಟ ಇಲ್ಲ. ಈ ರಿಲೀಸ್ ಆಗ್ತಿದ್ದಾಗೆ ಒಂದಷ್ಟು ಜನ ಪ್ರತಿಮಾ ಅವ್ರನ್ನ ನೋಡ್ಬಿಟ್ಟು, ಇವರ ತ್ರಿವಿಕ್ರಮ್ ಜೊತೆ ಹೀರೋಯಿನ್, ಇವ್ರು ಬೇಡ, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಭವ್ಯ ಗೌಡ್ರ ಅವ್ರನ್ನ ಹೀರೋಯಿನ್ ಮಾಡಬೇಕು ಅಂತ ತುಂಬಾ ಅಪೋಸ್ ಮಾಡಿದ್ರು. ಸೊ ಏನು ಹೇಳ್ತೀರಾ ಅಂದರೆ, ಅವ್ರು ನಿಮ್ಮಿಬ್ಬರ ಬಗ್ಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನಿಮ್ಮ ಫ್ಯಾನ್ಸ್ಗಳು. ಬೇರೆ ಯಾರೋ ಹೊಸಬ್ರು ಬಂದು ನಿಮ್ಮ ಪಕ್ಕ ನಿಂತ್ಕೊಂಡ್ರೆ, ನಿಮ್ಮ ಪಕ್ಕ ರೊಮ್ಯಾನ್ಸ್ ಮಾಡಿದ್ರೆ ಯಾರು ಆ್ಯಕ್ಸೆಪ್ಟ್ ಮಾಡೋ ಸಿಚುವೇಶನಲ್ಲಿ ಇಲ್ಲ. ಸೊ ಅವ್ರನ್ನೆಲ್ಲ ಯಾವ ಥರ ಕನ್ವಿನ್ಸ್ ಮಾಡ್ತೀರಾ? ಸೊ ಈ ಒಂದು ನೀವು ನೋಡಿರ್ತೀರಾ ಅನ್ಸುತ್ತೆ ಕಮೆಂಟ್ಸ್ಗಳನ್ನ. ಸೊ ಏನು ಹೇಳ್ತೀರಾ ಅಂತ ಮ್ಯಾಮ್? ನನಗೆ ದರ್ಶನ್ ಸರ್ದು ರಮ್ಯಾ ಅದು ಒಂದು ಸಿನಿಮಾ ಬಂತಲ್ಲ ಮ್ಯಾಮ್, ಅದನ್ನು ನೋಡಿದಾಗ ಪ್ರತಿ ಸಿನಿಮಾನು ದರ್ಶನ್ ಸರ್ ಜಾಗಿ ರಮ್ಯಾ ಅವರೇ ಬರಬೇಕು ನನಗೆ ತುಂಬ ಇಷ್ಟ ಇರ್ತಾಯಿತ್ತು ಮ್ಯಾಮ್. ಸೊ ನನಗೆ ಆಮೇಲೆ ಒಂದು ರಿಯಲೈಸ್ ಆಗಿದ್ದೇನು ಗೊತ್ತಾ, ಸೊ ಎಲ್ಲ ಪಿಕ್ಚರ್ಗೂ ರಮ್ಯಾ ಮ್ಯಾಮ್ ಹೀರೋಯಿನ್ ಆಗೋಕ್ಕಾಗಲ್ಲ ಅಂತ. ಸೊ ಬಿಕಾಸ್ ಒಂದು ಸ್ಟೋರಿ ಅದನ್ನು ಕೇಳ್ತು, ಅಲ್ಲಿಗೆ ಈಗ ಒಂದು 17 ಜನ ಸೆಲೆಕ್ಟ್ ಮಾಡಬೇಕಾದ್ರೆ ಕಲರ್ಸ್ ಅವರೇನೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಈ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟ್ರ್ ಹಂಗೆ ಮ್ಯಾಚ್ ಮಾಡ್ಕೊಂಬಂದಿರ್ತಾರೆ. ಆ ಮ್ಯಾಚನ್ನ ನಾವು ಒಳಗಡೆ ಹೋಗಿ ಇನ್ನೇನೋ ಪಲ್ಟಿ ಓಡಿಸ್ತೀವಿ ನಮ್ಮ ಕ್ಯಾಲ್ಕುಲೇಷನ್ಸ್ಗಳಲ್ಲಿ. ಸೊ ಆ ಮ್ಯಾಚನ್ನ ಇಲ್ಲಿಗೆ ತಂದು ಹಾಕೋದು ಅವ್ರಿಗೇನು ದೊಡ್ಡ ವಿಷಯ ಆಗಿರಲಿಲ್ಲ. ಈ ಪ್ರಾಜೆಕ್ಟ್ ಇದೆಯಾ, ತಡ್ರಿ ಇವ್ರು ಇಬ್ಬರು ಹಾಕೋಣ, ಅದೇನು ಇಂಥ ಮ್ಯಾಟ್ರ್ ಅವ್ರಿಗೆ. ಸೊ ಇಲ್ಲಿಗೆ ಇನ್ನೊಂದು ಕ್ಯಾರೆಕ್ಟರ್ ನೋಡ್ಕೊಂಬಂದು ತೊಗೊಂಬಂದು ಹಾಕ್ತಾರೆ ಅಂತಂದರೆ ದೇ ಕ್ಯಾಲ್ಕುಲೇಟೆಡ್ ಇನ್ ಅ ಡಿಫ್ರೆಂಟ್ ವೇ. ಸೊ ನಾನು ಈ ಕಮೆಂಟ್ಸ್ನೆಲ್ಲ ನೋಡ್ದಲೇ ಕೇಳ್ದಲೇ ಬಂದಿರಲಿಲ್ಲ. ಸೊ ನೋಡೇ ಬಂದಾಗ ಪ್ರತಿಮಾನ್ ನೋಡಿದಾಗಲೂ ನಂಗೆ ಅದೇ ಅನಿಸಿದ್ದು. ಸೊ ಒಂದು ಸ್ಕೂಲ್ ಹುಡುಗಿಯಾಗಿ ಯೂನಿಫಾರ್ಮಲ್ಲೂ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ, ಆ್ಯಂಡ್ ಸ್ಯಾರಿಲಿ ಉಟ್ಕೊಂಡಾಗಲೂ ಸೊ ಏಜ್ ಡಿಫ್ರೆನ್ಸೇ ಕಾಣಿಸ್ತಾರೆ ಅವರು. ಸೊ ಈ ಪಾತ್ರವಾಗಿ ಹಂಗೇನೆ. ಈಗ ನಾವು ಯಾರನ್ನೋ ಯೂನಿಫಾರ್ಮಾಗಿ ನೋಡಿದ್ರೆ ಸೊ ಹಂಗೆ ಕಾಣಿಸಲ್ಲ ಅವರು. ಸೊ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅದಕ್ಕೆ ಅವ್ರು ಕಲರ್ಸಲ್ಲಿ ಹೆಡ್ಗಳಾಗಿ ಕೂತಿದ್ರೆ, ಇನ್ನೂ ನೀವುಗಳೆಲ್ಲ ಅಭಿಮಾನಿಗಳಾಗಿ ಕೂತಿದ್ರೆ, ನಾವು ಇನ್ನೂ ಆ್ಯಕ್ಟರ್ಸ್ಗಳಾಗಿ ಕೂತಿದ್ದೀವಿ. ಸೊ ದೇ ನೋ ಇಟ್ ಆ್ಯಂಡ್ ದೇ ಸ್ಕ್ರೂಟನೈಸ್ಡ್ ಆ್ಯಂಡ್ ಅನಾಲಿಸಿಸ್ಗಳಿರ್ತಾರೆ. ಸೊ ಏನೇನಾಗುತ್ತೆ, ಜನಗಳ ಏನು ಎಕ್ಸ್ಪೆಕ್ಟೇಷನ್ ಇದೆ, ಅವ್ರ ಎಕ್ಸ್ಪೆಕ್ಟೇಷನ್ನು ಕ್ರಿಯೇಟ್ ಮಾಡ್ತಾರೆ, ಎಕ್ಸ್ಪೆಕ್ಟೇಷನ್ಸ್ನು ಬ್ರೇಕ್ ಮಾಡ್ತಾರೆ, ಆ್ಯಂಡ್ ದೇ ನೋ ಇಟ್.
ಸೊ ನೀವು ಭವ್ಯ ಗೌಡ ಇದ್ರ ಬಗ್ಗೆ ಮಾತನಾಡಿದ್ರಾ, ಏನಾದರೂ ಮಾತನಾಡ್ಕೊಂಡ್ರಾ? ಅವರು ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳಿದ್ರು? ಮ್ಯಾಮ್ ನನಗೆ ಪಾತ್ರವಾಗಿ ಭವ್ಯ ಗೌಡನೇ ಅಲ್ಲ ಮೇಡಮ್, ಯಾರೇ ಬಂದರೂ ಓಕೆ, ಅವರೇ ಅಂತಲ್ಲ, ದೊಡ್ಡ ಹೀರೋಯಿನ್ ಬಂದರು ಓಕೆ, ಚಿಕ್ಕ ಹೀರೋಯಿನ್ ಬಂದರು ಓಕೆ. ಇದ್ರ ಬಗ್ಗೆ ಮಾತಾಡ್ಕೊಂಡ್ರಾ? ಇಲ್ಲ ಡೆಫಿನೆಟ್ಲಿ ನಾನು ಒಂದು ಪಾತ್ರದ ಬಗ್ಗೆ ನಾನು ನಮ್ಮ ಮನೇಲೇ ಮಾತಾಡಲ್ಲ. ಬಿಕಾಸ್ ಇದು ನನ್ನ ಜವಾಬ್ದಾರಿ, ನನ್ನ ಕೆಲಸ. ನಾನು ನಿನ್ನ ಹತ್ರ ಬಂದು ಮಾತಾಡಿದೆ ಅಂತಂದರೆ ಐ ಫೂಲ್, ನೀನು ಬರಬೇಕಾಗಿತ್ತು ಇದು ಆ್ಯಂಡ್ ನೆವರ್ ಡಿಸ್ಕಸ್ ಅಬೌಟ್ ಇಟ್ ಅಂದರೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ, ಏನಕ್ಕೆ ಮಾಡ್ತಿದ್ದಾರೆ ಅದನ್ನು ನಾನು ಕೇಳೋಕ್ಕೂ ಹೋಗಲ್ಲ. ದೇರ್ ಪರ್ಸ್ನಲ್. ನನ್ನ ಜೊತೆಗೆ ನೀನು ಅಲ್ಲಿದ್ದೆ, ದುಡ್ಡು ತೊಗೊಂಡಿದ್ದೆ, ಈಗ ನನ್ನ ಜೊತೆ ಇಲ್ಲಿದೆಯಾ, ಫ್ರೆಂಡ್ಸ್ ಆಗಿದೆಯಾ, ನನ್ನ ಇದರಲ್ಲಿ ನೋಡೋಣ ನಾನು. ಸೊ ಎವ್ರಿಥಿಂಗ್ ಐ ಲುಕ್ ಇನ್ ಅ ಬಿಸ್ನೆಸ್ ವೇ. ಸೊ ಅಲ್ಲಿ ನನಗೇನಿತ್ತು, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಈಗ ಇಲ್ಲೂ ಬಂದಾಗಲೇ ಅದೇ ಫ್ರೆಂಡ್ಶಿಪ್ ಇದೆ. ನೀನು ಯಾಕೆ ಇಲ್ಲಿಗೆ ಬರಬಾರ್ದಾಗಿತ್ತು, ಯಾಕೆ ಇಲ್ಲಿ ಟ್ರೈ ಮಾಡಬಾರ್ದಾಗಿತ್ತು? ನೋ ಆ ಥರದ್ದೆಲ್ಲ ಏನು ಮಾತಾಡ